ಹಲೋ ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದು ಬೆಳಿಗ್ಗೆ ತಿಂಡಿಗೆ ದೋಸೆನೋ ಮಾಡಿ ಮತ್ತು ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದರೆ ಯಾರು ತಿನ್ನಲ್ಲ ಡೈಲಿ ಅಂತ ಹೇಳಿ ಇವತ್ತು ಮಜ್ಜಿಗೆನ ಮಾಡೋಣ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಮಜ್ಜಿಗೆ ಸ್ವಲ್ಪ ನೀರು ಮಾತ್ರ ಸ್ವಲ್ಪ ಹಾಕಬೇಕು, ಮಜ್ಜಿಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ವಿ. ಹಾಗೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕಂದರೆ ಬಿಟ್ಟರೆ ಬಿಸಿ ಆದರೆ ಮಜ್ಜಿಗೆ ಹೊಡ್ಕೊಳುತ್ತೆ ಅಂತ ಹೇಳಿ. ನೋಡಿ, ಸ್ವಲ್ಪ ಕುದಿ ಬಂದಾಗ ನೆಕ್ಸ್ಟು ಕುದತ್ತೆ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರೈಸ್ನೆಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಬೇಕು ಚೆನ್ನಾಗಿ. ಇವಾಗ ಅನ್ನ ಎಲ್ಲ ಬೆಂದಾಯಿತು ಮತ್ತು ಬಿಸಿ ಅಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು ಆರಲಿ ಅಂತ ಬಿಟ್ಟು ಸ್ವಲ್ಪ ಹೊತ್ತು ಆರಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮುದ್ದೆ ಮಾಡಬೇಕು. ಅದಕ್ಕೆ ನಮ್ಮ ಅತ್ತೆನೇ ನೀವು ಮುದ್ದೆ ಮಾಡಿ ಅಂತ ಹೇಳಿ ಅವ್ರ ಹತ್ರನೇ ಮಾಡಿಸ್ತಾಯಿದ್ದೆ, ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ಅಲ್ಲಿ ಮುದ್ದೆ ಮಾಡಿ ಮಡಗಿದ್ರು. ಆಮೇಲೆ ಇವತ್ತು ಅರ್ಕಲೋಡಿ ಮಾರಿ ಹಬ್ಬ ಅಂತ ನಾವು ಹೋಗೋಕ್ಕೆ ಪೂಜೆ ಮಾಡ್ಸೋಕ್ಕೆ ಹೋಗಬೇಕಿತ್ತು, ಅದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಮಜ್ಜಿಗೆ ಎಣ್ಣೆ ಮತ್ತು ಚಟ್ನಿ ಮಾಡಿ ನಾನು ಅತ್ತೆ ನನ್ನ ಮಗಳು 3 ಜನನೂ ನಾನೇ ಬೈಕ್ ಓಡಿಸ್ತಾಯಿದ್ದೆ. ಅದಕ್ಕೆ 3 ಜನ ಸ್ನಾನ ಮಾಡಿ ಬಂದ್ವಿ ಟೆಂಪಲ್ಗೆ. ಅಲ್ಲಿ ಏನು ರಶ್ ಇರಲಿಲ್ಲ, ಯಾಕಂದರೆ ನಾವು ಹೋಗುವಾಗಲೇ 12 ಗಂಟೆ ಮೇಲಾಗಿತ್ತು, 1 ಗಂಟೆ ದಂಡನೆ ಆಗಿತ್ತು. ಅದಕ್ಕೆ ಹೋಗಿ ರಶ್ ಎಲ್ಲ ಪೂಜೆ ಮಾಡಿಸ್ಕೊಬರೋಣ ಅಂತ ಬಂದ್ವಿ. ಹಾಗೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊತಾ. ಹಾಗೆ ಇಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದರು. ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಮತ್ತು ನನ್ನ ಮಗಳು ಕುಂಕುಮ ಇಕ್ಕೋತೀನಿ ನಾನು ಅಂತ ಹೇಳಿ ಅಂತ ಆಟ ಮಾಡ್ತಾಯಿದ್ಲು, ಅದಕ್ಕೆ ಸರಿ ಕೈ ಮುಗಿ ಅಂತ ಹೇಳಿದ್ವಿ. ಎಲ್ಲ ಕುಂಕುಮನ ಎತ್ತಿ ಜಾಸ್ತಿ ಇಕ್ಕೋತಾ ಇದ್ಲು, ಅವಳಿಗಿಷ್ಟ. ಮತ್ತು ಇವಾಗ ಕೊಂಡೋತ್ಸವ ನಡೆದಿರೋ ಸ್ಥಳ ಇದು, ಅದಕ್ಕೆ ಇಲ್ಲಿ ಬಂದು ಕೈ ಮುಗಿದು ಹಾಗೆ ಸ್ವಲ್ಪ ದೂತ ಥರ ಇಟ್ಕೊಂಡು ಹಾಗೆ ಇಲ್ಲಿ ಚಾಮುಂಡೇಶ್ವರದ್ದು ಇದಿತ್ತು ಲೈಟಿಂಗ್ಸ್ ಮಾಡಿರೋದು, ಅದನ್ನೆಲ್ಲ ವೀಡಿಯೋ ಮಾಡ್ಕೊತಾ. ಹಾಗೆ ನವಗ್ರಹ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ನವಗ್ರಹಗಳಿದೆ, ಅಲ್ಲಿ ನನ್ನ ಮಗಳು ಒಂದು ರೌಂಡ್ ಬಂದು ಪೂಜೆ ಎಲ್ಲ ಆಯಿತು. ಮತ್ತು ಮಂಗಳಾರತಿ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮುಗಿಸಿ ಕೂತ್ಕೊಂಡ್ವಿ. ಹಾಗೆ ಅಲ್ಲಿ ಒಂದು ಹುಡುಗನ ಹತ್ರ ಫೋಟೋ ಹೊಡಿಸ್ಕೊಳ್ಳೋಣ ಅಂತೇಳಿ ಫೋಟೋ ಹೊಡಿಸ್ಕೊಂಡು ಹಾಗೆ ದೇವಸ್ಥಾನನೆಲ್ಲ ಒಂದು ವೀಡಿಯೋ ಮಾಡೋಣ ಅಂತ ಅಲ್ಲೇ ಪಕ್ಕದಲ್ಲಿ ಚೇರೆಲ್ಲ ಹಾಕಿದ್ರು, ಅಲ್ಲೇ ಕೂತ್ಕೊಂಡು ಎಲ್ಲನೂ ನೀಟಾಗಿ ವೀಡಿಯೋ ಮಾಡ್ತಾ. ಹಾಗೆ ನನ್ನ ಮಗಳು ಐಸ್ ಕ್ರೀಮ್ ಕೇಳಿದ್ಲು ಅಂತ ಐಸ್ ಕ್ರೀಮ್ ತಂದು ಕೊಟ್ಟು ಕೂತಿದ್ದೆ, ಅವಳು ತಿಂತಾ ಇದ್ಲು ಆಟ ಆಡ್ತಾ. ಹಾಗೆ ನಮ್ಮ ಅತ್ತೆ ಐಸ್ ಕ್ರೀಮ್ ಏನು ಬೇಡ ಅಂತ ಹೇಳಿ ಕೂತಿದ್ರು. ನಾನು ಮತ್ತು ನನ್ನ ಮಗಳು ಇಬ್ಬರು ಐಸ್ ಕ್ರೀಮ್ ತಗೊಂಡ್ವಿ. ಹಾಗೆ ನನ್ನ ಮಗಳು ಆ ಐಸ್ ಕ್ರೀಮ್ ಬೇಡ ನಿನ್ನದು ಕೊಡು ಅಂತೇಳಿ ಪುನಃ ನನ್ನ ಹತ್ರ ಇಸ್ಕೊಂಡು ತಿಂತಾಯಿದ್ದಾಳೆ. ಹಾಗೆ ನನ್ನ ಸಿಸ್ಟರ್ ಮನೆಗೆ ಹೋಗೋಣ, ಅಜ್ಜಿ ಮನೆಗೆ ಅಂತ ಬಂದ್ವಿ ಇವಾಗ. ಯಾಕಂದರೆ ಅವರು ನಿನ್ನೆಯಿಂದನೂ ಕರಿತಾಯಿದ್ರು ಬನ್ನಿ ಅಂತ, ನಾವು ಹೋಗೋಕ್ಕಾಗಲಿಲ್ಲ, ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿ ಇವಾಗ ಬಂದ್ವಿ. ಹಾಗೆ ಕಾಲು ನೀರು ಕೊಡ್ತಾಯಿದ್ದಾಳೆ ಸಿಸ್ಟರು. ಹಾಗೆ ನನ್ನ ಮಗಳು ನಾವು ಎಲ್ಲ ಕಾಲು ತೊಳೆದು ಒಳಗಡೆ ಹೋಗೋಣ ಅಂತ ಇದ್ವಿ. ಅದಕ್ಕೆ ನನ್ನ ಮಗಳು ನೀನು ಕಾಲು ತೊಳಿ ಅಂತ ಹೇಳಿ ತೊಳಿಸ್ಬಿಟ್ಟು ಹಾಗೆ ಇವಾಗ ಮನೆ ಒಳಗಡೆ ಬಂದ್ವಿ. ನನ್ನ ಸಿಸ್ಟರ್ ಮಗ ನನಗೂ ಕೂಡ ಐಸ್ ಕ್ರೀಮ್ ಅಂತ ಎತ್ಕೊಂಡು ಅವನಿಗೂ ಒಂದು ತಗೊಂಡು ಬಂದಿದ್ವಿ ಬರುವಾಗಲೇ. ನನ್ನ ಮಗಳು ಸ್ವಲ್ಪ ಐಸ್ ಕ್ರೀಮ್ ತಿಂದು ಹಾಗೆ ಇಟ್ಕೊಂಡಿದ್ಲು, ಅವನ ಜೊತೆ ತಿನ್ನೋಣ ಅಂತ. ಇವಾಗ ಇಬ್ಬರು ಮಾತಾಡ್ತಾ ಕೂತಿದ್ದಾರೆ. ನನ್ನ ಮಗಳು ಅವ್ರ ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ. ನೀ ಬರಲ್ವ ಊರಿಗೆ ಅಂತ ಕೇಳ್ತಾ ಇದ್ದಾಳೆ. ಅವ್ರ ಅಜ್ಜಿ ಮನೇಲಿ ಇದ್ದಾನೆ ಅವನು, ನಿನ್ನೆನೇ ಹೋಗಿದ್ರು ಅವರು. ಹಾಗೆ ಮಾರಿ ಹಬ್ಬ ಅಲ್ವ, ಅದಕ್ಕೆ ತಂಬಿಟ್ಟು ಕೊಟ್ಟಿದ್ರು ತಿನ್ಕೊಂಡು. ಹಾಗೆ ರವಂಡ ಮತ್ತು ಬೋಂಡ ಟೀ ಮಡಗಿದ್ರು ಕುಡ್ಕೊಂಡು. ಹಾಗೆ ಹೊರಗಡೆ ಬಂದು ಕರಿಬೇವು ಸೊಪ್ಪು ಕಿಳಿಸ್ಕೊಳ್ಳೋಣ ಅಂತ ಕಿಳಿಸ್ಕೊತಾ ಇದ್ವಿ, ಯಾಕಂದರೆ ನಂದು ಕೋಲ್ಡ್ ಆಗಿದೆ, ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ. ಹಾಗೆ ನನ್ನ ಮಗಳು ಸಿಸ್ಟರ್ ಎಲ್ಲ ನಿಂತಿದ್ರು, ನಮ್ಮ ಮಗಳು ಓಡಾಡ್ತಾಯಿದ್ಲು ಅವ್ರ ಮನೇಲಿ. ಇವಾಗ ಮನೆಗೆ ಬಂದ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ
ಲೈಕ್ ಮಾಡಿ, ಕಮೆಂಟ್ ಮಾಡಿ.